ಜಗದ್ಗುರು ಶಿವಾನಂದ ವಿದ್ಯಾವರ್ಧಕ ಸಂಸ್ಥೆಯ DGM ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಸ್ನಾತಕೋತ್ತರ ಸಂಶೋಧನಾ ಕೇಂದ್ರ ಗದಗ್ ಈ ಸಂಸ್ಥೆ ಒಂದು ಅನುದಾನಿತ ಸಂಸ್ಥೆಯಾಗಿದ್ದು 1979ರಲ್ಲಿ ಸ್ಥಾಪನೆಗೊಂಡಿದ್ದು ಈ ಮಹಾವಿದ್ಯಾಲಯದಲ್ಲಿ BAMS, MD, PhD ಅಧ್ಯಯನ ಕೇಂದ್ರಗಳು ಜರುಗುತ್ತಿದ್ದು ದೇಶದ ನಾನಾ ಭಾಗಗಳಿಂದ ನಾನಾ ರಾಜ್ಯಗಳಿಂದ ಈ ಒಂದು ಮಹಾವಿದ್ಯಾಲಯಕ್ಕೆ ಅಧ್ಯಯನಕ್ಕಾಗಿ ವಿದ್ಯಾರ್ಥಿಗಳು ಬರುವಂಥದ್ದು ಒಂದು ಸಂಪ್ರದಾಯ. ವಿದ್ಯಾರ್ಥಿಗಳ ಶೈಕ್ಷಣಿಕ ಗುಣಮಟ್ಟವನ್ನು ಹೆಚ್ಚಿಸಲಿಕ್ಕೆ ಅನೇಕ ಆಯುರ್ವೇದ ಸಮ್ಮೇಳನಗಳನ್ನು, ಕಾರ್ಯಾಗಾರಗಳನ್ನು, ಡಿಸ್ಕಷನ್ಗಳನ್ನು ಮಾಡಿಕೊಂಡು ಬರುವಂಥದ್ದು ನಮ್ಮ ಮಹಾವಿದ್ಯಾಲಯ ಸಂಸ್ಥೆ ಒಂದು ಸಂಪ್ರದಾಯ. ಇದೇ ನಿಟ್ಟಿನಲ್ಲಿ ಬರುವ ಶುಕ್ರವಾರ ನವೆಂಬರ್ 22ರಂದು ನಮ್ಮ ಮಹಾವಿದ್ಯಾಲಯದಿಂದ ರಾಷ್ಟ್ರಮಟ್ಟದ ಆಯುರ್ವೇದ ಸಮ್ಮೇಳನ ನ್ಯೂರೋಸೈಕ್ಯಾಟ್ರಿಕ್ ಡಿಸಾರ್ಡರ್ಸ್ ಅನ್ನುವಂಥದ್ದು ಮನಸ್ವಿನಿ 2024 ಈ ಒಂದು ರಾಷ್ಟ್ರಮಟ್ಟದ ಸಮ್ಮೇಳನವನ್ನು ನಾವೆಲ್ಲ ಕೈಗೊಂಡಿದ್ದೀವಿ. ಇದಕ್ಕೆ ನಮ್ಮ ಗವರ್ನಿಂಗ್ ಬಾಡಿ ಆದಂತಹ ನ್ಯಾಷನಲ್ ಕೌನ್ಸಿಲ್ ಆಫ್ ಇಂಡಿಯನ್ ಸಿಸ್ಟಮ್ ಆಫ್ ಮೆಡಿಸಿನ್ ನೈದಿಲ್ಲಿ ಮಾರ್ಬಿಸಮ್ನ ಪ್ರೆಸಿಡೆಂಟ್ ಆದಂಥ ಅಥವಾ ಅಧ್ಯಕ್ಷರಾದಂತಹ ಗೌರವಾನ್ವಿತ ಡಾಕ್ಟರ್ ರಘುರಾಮ್ ಭಟ್ ಇವರು ನಮ್ಮ ಎಲ್ಲ ಅಧ್ಯಾಪಕರ ಸಂಶೋಧನಾ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ತಮ್ಮ ಮಾತುಗಳನ್ನು ಆಡಲಿದ್ದಾರೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರು ಮತ್ತು ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಹುಬ್ಬಳ್ಳಿ ಆಯುರ್ವೇದ ಮಹಾವಿದ್ಯಾಲಯದ ಪ್ರಾಚಾರ್ಯರಾದಂತಹ ಡಾಕ್ಟರ್ ಎಸ್ ಪ್ರಶಾಂತ್ ಇವರು ಮುಖ್ಯ ಅತಿಥಿಗಳಾಗಿ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ನುರಿತ ಅನುಭವ ತಜ್ಞ ವೈದ್ಯರುಗಳಾದಂಥ ವಿಶೇಷ ತಜ್ಞರು ನರೋ ಮನೋರೋಗ ಸಂಬಂಧಿತ ರೋಗಗಳಿಗೆ ವಿವಿಧ ಚಿಕಿತ್ಸಾ ಕ್ರಮಗಳು ಮತ್ತು ಯಾವೆಲ್ಲ ಸಂಶೋಧನಾತ್ಮಕ ಚಟುವಟಿಕೆಗಳು ದೇಶದಾದ್ಯಂತ ನಡೀಲಿದೆ ಅನ್ನುವಂತಹ ಮಾರ್ಗದರ್ಶನವನ್ನು ಈ ಎಲ್ಲ ಸಂಪನ್ಮೂಲ ವ್ಯಕ್ತಿಗಳು ನಮ್ಮ ನೂತನ ವಿದ್ಯಾರ್ಥಿಗಳಿಗೆ, ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ, ಅಧ್ಯಾಪಕರಿಗೆ ಮತ್ತು ಸಂಶೋಧನಾತ್ಮಕರ ಡೆಲಿಗೇಟ್ಸ್ಗಳಿಗೆ ಈ ಒಂದು ಮಾರ್ಗದರ್ಶನಗಳನ್ನು ನೀಡಲಿಕ್ಕೆ ಸಾಧ್ಯತೆಗಳಿದ್ದಾವೆ. ಈ ಒಂದು ಸೆಮಿನಾರ್ ಅಥವಾ ಸಮ್ಮೇಳನಕ್ಕೆ ರಾಜ್ಯ ಮತ್ತು ಅಂತರ್ರಾಜ್ಯಗಳಿಂದ ಸುಮಾರು 30 ಆಯುರ್ವೇದ ಮಹಾವಿದ್ಯಾಲಯಗಳು ಭಾಗವಹಿಸುವಂಥದ್ದು ಸಾಧ್ಯತೆಗಳಿದೆ. ಸುಮಾರು 500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು, ಸ್ನಾತಕೋತ್ತರ ವಿದ್ಯಾರ್ಥಿಗಳು ಮತ್ತು ಅಧ್ಯಾಪಕರು ಈ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದು, ಈ ಕಾರ್ಯಕ್ರಮವು ವಿಶೇಷವಾಗಿ ನ್ಯೂರೋಸೈಕ್ಯಾಟ್ರಿಕ್ ಅಂದರೆ ನರ ಮತ್ತು ಮನಸ್ಸಿಗೆ ಸಂಬಂಧಿಸಿದಂತಹ ವಿವಿಧ ಕಾಯಿಲೆಗಳ ಬಗ್ಗೆ ಏನೆಲ್ಲ ಸಂಶೋಧನಾತ್ಮಕ ವಿಷಯಗಳೆಲ್ಲ ಜರುಗಿದಾವೆ ಅನ್ನುವಂಥದ್ದನ್ನು ಈ ಸಂಪನ್ಮೂಲ ವ್ಯಕ್ತಿಗಳು ಈ ಒಂದು ವಿಶೇಷ ಜ್ಞಾನದ ಕೊಡುಗೆಯನ್ನು ಎಲ್ಲ ವಿದ್ಯಾರ್ಥಿಗಳಿಗೆ, ಸಂಶೋಧನರಿಗೆ ನೀಡಲಿದ್ದಾರೆ ಅಂತೇಳಿ ಕೃಷ್ಣ